ಸೀತಕ್ಕ ಏನು ಅವಾಗೇನು ತಿನ್ನಕತ್ತಿ? ಎಲ್ಲಿ ಬಿಡ ಅಡ್ಕೆ ಚೆನ್ನಾಗ್ತಿದ್ದು ಬಿಡಲ್ಲ. ಹಂಗಟ್ಟು ಕಾಲ್ ಮಾಡಿದ್ರೆ ಹಂಗೆ ಬಂದ್ವಲ್ಲ ಅಕ್ಕ ಒಂದು ನಾಲ್ಕು ಅಡಿಕೆ ಹಾಕ್ಯಂಡು ಅಡಿಕೆ ಎಲೆ ಬಂದೆ. ಅವ್ನು ನನ್ನ ಬ್ಯಾಗ್ ದೌಡ್ ಹೋಗಂಗಿಲ್ಲವ ಇನ್ನು ಹಂಗೆ ಐತೆ ನೋಡಿ ಅಲ್ಲಿಂದ ನಡ್ಕೊಂಬರೋದು. ಸೀತಕ್ಕ ಎಷ್ಟು ಇರ್ಬೋದಾ ನಿನಗೆ? ಸ್ವಲ್ಪ ನನಗೂ ಕೇಳ್ಬೇಕನ್ನೋದಿಲ್ಲ. ನಾವು ಒಬ್ಬಕ್ಕೆ ಹಾಕ್ಯಂಬಂದಿಯಲ್ಲ, ಸ್ವಲ್ಪ ನನಗೊಂದು ಅಡಿಕೆ ಎಲ್ಲಿ ತರಬೇಕಿಲ್ಲ? ನಾನು ಹಾಕ್ಯಂತಿದ್ದೆವ. ಅಯ್ಯ ಗಿರ್ಜಿ ನಿನ್ನ ಎಷ್ಟು ತಿಂದಿನ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲ ಅಡಿಕೆ ಎಲೆ ಅಂದ್ರೆ ಬಿದ್ದು ಸಾಯ್ತೆ ಅಂತ ಗೊತ್ತು. ತಂದ ನೋಡಿಲ್ಲ ಹಂಗೆ ಸೆರಬನ್ನ ಕಟ್ಕೊಂಡು ಬಂದಿದ್ದೆ. ಆದರೆ ಸುಣ್ಣಾಗಿನ್ನ ಏನು ತಂದಲ್ಲ, ಅಡಿಕೆ ಎಲೆ ಅಷ್ಟೇ ತಂದ ನೋಡು. ಯಾಕಾಗಿರ್ತಿ ಹೇಳಕ್ಕೆ ತೊಗೊಂಬಿಟ್ಟಿಲ್ಲ? ಬಾರ್ಲಿ ಹೋಗೋಣ. ಮತ್ತು ಅವ್ರು ಬಂದಿದ್ದಾರೆ ಕಟ್ಟಿಗೆ ಹಾರಿಸ್ತಾರೆ, ಅವ್ರಿಗಿಂತ ಮುಂಚೆ ಹೋಗ್ಬೇಕಂದಿಲ್ಲ ಅದ ಬೇರೆ ರೂಟಿಂದ ಕರ್ಕೊಂಬಂದು ನಿಂಗೆ ಕುತ್ಕೊಂಬಿಟ್ಟಲ್ಲ. ಅಕ್ಕೆ ಜಲ್ದಿ ಬಾ ಹೋಗೋಣಂತೆ. ಅಯ್ಯ ಸೀತಕ್ಕ ಅವರಿಬ್ರು ಹೋಗ್ಯಾರಲ್ಲ, ಯಾರು ಜೈ ಆಮೇಲೆ ಪ್ರೇಮಿ ಅವ್ರು ಹೋದ್ರು ಅರ್ಧ ಗಂಟೆ ಬೇಕು ಅವ್ರು ಹೋಗೋಕೆ. ಅರ್ಧ ಗಂಟೆ ಅಲ್ಲ ಒಂದು 20 ನಿಮಿಷ ಆದರೂ ಬೇಕು. ನಮ್ಮ ನೋಡ್ಯಾರಲ್ಲ ಭಾಳ ಅವ್ರಿಗಿಂತ ಮುಂಚೆ ಹೋಗ್ಬೇಕಂತಂದು ಸ್ಪೀಡ್ ನಡ್ಕೊಂಡು ಹೋದ್ರೆ ಅರ್ಧ ಗಂಟೆ 20 ನಿಮಿಷ ಆದರೂ ಬೇಕು. ನಾವಿಲ್ಲಿಂದ ಹೋದ್ರೆ 10 ನಿಮಿಷದಾಗ ಸಿಗ್ತೈತಿ. ಆದರೆ ರೂಟ್ ಏನೋ ಸ್ವಲ್ಪ ತೆಗ್ಗು ಹಿಂಗೆ ಇಳ್ಕೊಂಡು ಹೋಗ್ಬೇಕು. ಗುಂಡೆಗೆ ಸ್ವಲ್ಪ ಹಿಂಗೆ ಇಳಿದು ಹೋಗೋದೈತಿ. ಏನಾಗಲ್ಲ ನಾವು ಹೋಗೋಣಂತೆ. ಅಡ್ಕೆಲಿ ಹಾಕ್ಕೊಂಡು ಹೋಗೋಣಂತೆ. ಬಾ ಕೂತ್ಗ ಕೊಡ ಸೀತಕ್ಕ ಅಡ್ಕೆಲಿ ಕೊಡು. ತಗೊಳ ಬಾ ಅಕ್ಕೆ ತಗೊಳ. ಗೊರಕ್ಕ ನೀನು ಲಕ್ಷ್ಮಿ ತಗೊಳವ ನೀನು ಅಕ್ಕೆ. ಇಲ್ಲಕ್ಕ ನಾನು ಅಡ್ಕೆಲೆ ಹಾಕ್ಯಾನಲ್ಲ ಅಂದ್ರೆ ರೂಢ ಇಲ್ಲ ನನಗೆ. ಬೇಕೇ ಒಂದು ಸಣ್ಣ ಅಡಿಕೆ ಅಷ್ಟೇ ಕೊಡ್ರಿ. ಸಮಾಧಾನ ಆತೇನವ ಗಿರ್ಜಿ ಹೋಗೋಣ ಈಗಾದರೂ. ತಡಿ ಅಷ್ಟು ತಕ್ಕಂಗೆ ಯಾಕೆ ಮಾಡ್ತಿ? ತಡಿ ಏನಾದ್ರು ಹೇಳ್ತಾನಲ್ಲ ಅವ್ರು ಇನ್ನೂ ಹೋಗೋಕೆ ಇನ್ನೂ ಭಾಳ ಟೈಮ್ ಆಗತಿ. ಇನ್ನೊಂದು 5 ನಿಮಿಷ ತಡಿ ಕುತ್ಕೊಂಡು ಹೋಗೋಣಂತೆ. ಈಗಿನ ಅಡ್ಕೆಲಿನ ಇದು ನನ್ನ ಗಂಡುಗ ಅಡಿಕೆ ಕಾಲಿಗೆ ಹೋಗಿ ತಂಬಾರಪ್ಪ ಅಂತಂದ್ರೆ ಎಲ್ಲಿ ಅಷ್ಟು ರೇಟಿಗೆ ಹೋಗು, ಅಡಿಕೆ ಅಷ್ಟು ರೇಟಿಗೆ ಹೋಗು. ನಾನು ದುಡ್ದಿದ್ದೆಲ್ಲ ಬರೀ ದಿನ ಅಡಿಕೆಲಿ ತರಕ್ಕೆ ಹೋಗೋದು. ದಿನ 20 ರೂಪಾಯಿ 30 ರೂಪಾಯಿ ಅಡಿಕೆಲಿಗೆ ಹೋಗೋದು ತೊಗೊಂಡು ಬರ್ಕೊಂತಾನೆ. ಅದು ದಿನ 100 ರೂಪಾಯಿ 50 ರೂಪಾಯಿ ಕೊಡ್ಕೊಂಬರ್ತಾನೆ. ಅವ್ನು ಏನಾಗಲ್ಲ. ನಾವು ಅಡಿಕೆ ಹಾಕೋಂತ ಖಂಡಕ್ಕೆ ಅಂತತಿ ತಗೊಂಬಂದು ಖಾಲಿನಾಗಿತ್ತು. ಹಾಕೊಂಡಿದ್ದೆ ಇಲ್ಲ ನನಗಂದ್ರೆ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟು ನೋಡಿ. 1-2 ದಿನ ಅಡಿಕೆ ಹಾಕೊಂಡಿದ್ಕ ಹೆಂಗ ನಾನು ಹೇಳಿದಂಗೆ ತಂದಿಯಲ್ಲ ಚಲೋ ಆಗತ್ತವ. ನನಗೆ ಈಗ ಸಮಾಧಾನ ಆಯ್ತು ನೋಡು. ಇವಂದ್ರೆ ಅಡಿಕೆ ಚೆನ್ನಾಗತ್ತ ನೋಡು ಸೀತಕ್ಕ. ಅಂದ್ರೆ ಇವು ಹಾಲು ಅಡಿಕೆ ಅಂತಾರಲ್ಲ ಅವು ಅನಿಸ್ತತ್ತಲ್ಲ ಇವು. ಹೂನ ಅವು ಇವನಂತವು ಎಂಥವು ಅಂತಾರೆ ಚಿಕ್ಕಣಿ ಅಡಿಕೆ ಎಂತಾರ ಅಂತ ನೋಡು. ಸಣ್ಣ ಬರ್ತಾವಲ್ಲ ಅವು ನಮ್ಗೆ ಸರಿನ ಆಗಂಗಿಲ್ಲ. ಪಕ್ಕಣಕ್ಕಂತ ಫಸ್ಟಿಂದ ಇವನಕ್ಕಂತ ಬಂದವಲ್ಲ. ಮೊನ್ನೆ ಅಂಗಡಿಯಾಗಿನ ಖಾಲಿಯಾಗಿ ಅಂತಂದು ಬೇರೆ ಅಂಗಡಿಗೆ ತರಿಸ್ಬಿಟ್ಟನಿ. ಹಾಕ್ಕೊಂಬಿಟ್ಟನಿ. ಹೇಳಬಾರ್ದು ನಿನ್ನ ಕೊರಕ್ಕ. ಒಂಥರ ಕುತ್ಗಿಸ್ಕೊಂಡಾಗಿ ಎಲ್ಲ ಫುಲ್ ಶಿಕೆ ಆಗತ್ಬಿಟ್ಟು ನೋಡಿ. ತಲೆ ತಿರುಗ್ದಂಗಾಗಿ ಅದಕ್ಕೆ ಅಡಿಕೆ ಇಲ್ಲಾಂದ್ರೂ ಪರವಾಗಿಲ್ಲ ಅಂತ ಅಡಿಕೆ ತರ್ಸಕ್ಕೆ ಹೋಗಂಗಿಲ್ಲ ನಾನು. ಅಂದ್ರೆ ಎಲ್ಲವೂ ಹಂಗೆ ಇರಲ್ಲ, ಚೆನ್ನಾಗಿರ್ತಾವೆ. ಆದ್ರೆ ಅವ್ರ ಅಂಗಡಿಯಾಗ ಏನಾಗಿದೆ ಗೊತ್ತಿಲ್ಲ. ಅದಕ್ಕೆ ನಾ ಅಂತ ಅಡಿಕೆನ ತರ್ಸಕ್ಕೆ ಹೋಗಲ್ಲ. ಸುಮ್ಮನೆ ಇಂಥ ಹಾಲು ಅಡಿಕೆನ ಇವರು ಪೇಟೆಗೆ ಹೋಗಿರ್ತಾರಲ್ಲ ಇವ್ರ ಕಡೆ ತರಿಸ್ಬಿಡ್ತಾನೆ ಸುಮ್ಮನೆ. ನೀವೇನು ಬಿಡವ ಶ್ರೀಮಂತರು ಹಾಲು ಅಡಿಕೆ ತರಿಸ್ತೀರಿ. ನಾವೇನು ಮಾಡ್ಕೋ ಬಡವರು ಅವಂತ ಇಂಥವು ಯಾವ ಸಿಕ್ಕೋದು ಅಡಿಕೆ ಯಾಕೆಂತವ. ನಿಮ್ಮ ಹಂಗೆ ಅವನ ಬೇಕು ಇವನ ಬೇಕಂದ್ರೆ ನಮ್ಮ ಗಂಡುಗಳು ತಂದು ಕೊಡ್ಬೇಕಲ್ಲವ. ಅಯ್ಯಯ್ಯ ಅಡಿಕೆಲ್ಲ ಕೇಳಿದ್ರಿಗೂ ಶ್ರೀಮಂತರು ಬಡವರು ಅಂತ ನೋಡ್ತೀರಲ್ಲೇ. ಅವು ಚೆನ್ನಾಗಾಗಲ್ಲ ಅಂದಷ್ಟ. ಅವಕ್ಕೆ ಇವಕ್ಕೆ ಏನು ವ್ಯತ್ಯಾಸ? ಏನು ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಇರ್ತಾವೆ ಅಷ್ಟೇ. ಅಯ್ಯೋ ನೀನು ತೀರಾ ಮಾತಾಡ್ತೀವ ಶ್ರೀಮಂತರು ಬಡವರು ಅಂತೆ. ಹೋಗ್ಲಿ ಬಿಡೋದು ಅಡ್ಕೆಲಿ ಸುದ್ದಿ ಬಿಡು. ಹೋಗೋಣ ಬಾ. ಈಗ ಅವ್ರು ಲೇಟಾಗಿ ಬರ್ತಾರಂತಂದಲ್ಲ. ಬಿಸಿಲು ನೋಡಲ್ಲ ಸೂರ್ಯ ನೆತ್ತಿ ಮ್ಯಾಗ ಬಂದ ಮತ್ತು ನಮಗೆ ಮನೆಗೆ ಹೋಗೋಕೆ ದೂರ ಆಕತ್ ಬಾರ ವಯವ. ಮತ್ತು ನೆತ್ತಿ ಮ್ಯಾಗ ಸೂರ್ಯ ಬಂದ್ರೆ ಅವನ್ನ ತಲೆ ಮ್ಯಾಗ ಅವನ್ನ ಕಟ್ಟಿಗೆ ಹೊತ್ಕೊಂಡು ಎಲ್ಲಿ ಹೋಗಕತ್ತಿ. ಅವ್ರು ಬಂದ್ರೇನು ಬಿಟ್ರೆ ನಾವು ಜಲ್ದಿ ಆದರೆ ಕಟ್ಕೊಂಡು ಹೋಗ್ಬಿಡಂಬ ಆತ ಹಾರಿಸ್ಕೊಂಡು. ಬರ್ರಿ ಹೋಗೋಣ. ಸೀತಕ್ಕ ನನಗೆ ಒಂದು ಬೇಜಾರು ಏನು ಗೊತ್ತಾ? ಈಗ ಎಲ್ಲೋದ್ರೂ ಬರೀ ಗಿರ್ಜಿ ಮಾತಾಡಿಬೇಕು. ಕುಂದ್ರು ಅಂದ್ರೆ ಕುಂದ್ರಬೇಕು, ಹೋಗೋಣ ಅಂದ್ರೆ ಹೋಗ್ಬೇಕು. ಇದು ಎಲ್ಲೋದ್ರೂ ಅಕ್ಕಿದ ಮಾತಾಡಿತ್ತಲ್ಲ ನನಗೆ ಅದಕ್ಕೆ ಒಂದು ಬೇಜಾರು ನೋಡುವ. ಆಗ್ಲೂ ನೋಡಿ ಹೋಗೋಣ ಅಂತಂದರೆ ಅಕ್ಕಿ ಇಲ್ಲ ಸ್ವಲ್ಪ ಕುತ್ಕೊಳ್ಳೋಣ ಅಂದು ಕುತ್ಕೊಂಡ್ವಿ. ಈಗ ಕುತ್ಕೋಬೇಕಂದ್ರೂ ಅಕ್ಕಿ ಇಲ್ಲ ಹೋಗೋಣ ಬಾ ಅಂತಂದ್ರೆ ಹೋಗ್ಬಿಡ್ತೇವೆ. ಒಟ್ಟು ಎಲ್ಲ ಕಡೆ ಅಕ್ಕಿ ಮಾತಾ ನಡಿಬೇಕು ನೋಡು. ಹಂಗಲೇ ನಮ್ಮ ಹವ ಹಂಗಿರ್ತೈತಿ. ನಾವು ಬರೋವ್ರಿಗೂ ಮಾತ್ರ ಬೇರೆಯವ. ನಾವು ಬಂದಮೇಲೆ ನಮ್ಮದೇ ಹವ. ಹೆಂಗೆ ಡೈಲಾಗ್? ಡೈಲಾಗ್ ಹೊಡಿ ಅಂತಿ. ಹೋಗುವ ಡೈಲಾಗ್ ರಾಣಿ. ಮೊದಲು ಕಟ್ಟಿಗೆ ಹಾರಿಸೋಣ ನಡಿಯಲ್ಲಿ. ಆಮೇಲೆ ಅಲ್ಲಿ ಕುತ್ಕೊಂಡು ಬಿಸ್ಲಾಗ ಹೋಗೋ ಅಲ್ಲಿ ಬಿಸ್ಲಾಗ ಹೊತ್ಕೊಂಡು ಕಟ್ಟಿಗೆ ಹೊತ್ಕೊಂಡು ಹೋಗಿ ಅವಾಗ ಹೇಳುವಂತ ಬೈ ಡೈಲಾಗ್ ನೋಡ್ತಾನಂತ ನಾನು. ಹಾಯ್ ಫ್ರೆಂಡ್ಸ್, ನಿಮಗೂ ಯಾರಿಗೆಲ್ಲ ಅಡಿಕೆ ಇಷ್ಟ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ. ಅಂದ್ರೆ ಒಬ್ಬೊಬ್ರು ಇರ್ತಾರೆ ನೋಡ್ರಿ, ಚಹಾ ಕುಡಿದ್ಮೇಲೆ ಅವ್ರು ಅಡಿಕೆಲೇಬೇಕು, ಊಟ ಆದಮೇಲೂ ಅಡಿಕೆಲೇಬೇಕು, ಸುಮ್ಮನೆ ಖಾಲಿ ಕುತ್ಕೊಂಡ್ರೆ ಅಡಿಕೆಲೇಬೇಕು, ಯಾರ ಜೊತೆಗೆ ಮಾತಾಡಬೇಕಾದ್ರೂ ಅವ್ರಿಗೆ ಅಡಿಕೆಲೇಬೇಕು. ಅಂಥವ್ರು ಯಾರು ಇದ್ದರೆ ಅಡಿಕೆಲಿ ಪ್ರಿಯರು ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ. ಸೀತಕ್ಕ ನಾನು ಆಮೇಲೆ ಲಕ್ಷ್ಮಿ ಈ ಕಡೆ ಇಲ್ಲಿ ಮರದ ಕೆಳಗೆ ಬಿದ್ದಾವಲ್ಲ ಈ ಕಟ್ಟಿಗೆ ಹಾರಿಸ್ಕೊಂತೀವಿ. ನೀವು ಆ ಕಡೆ ಅಲ್ಲಿ ಬಣ್ಣಿಮೆ ಹತ್ರ ಆ ಕಡೆ ಮುಂದೆ ಭಾಳಷ್ಟು ಬಿದ್ದಂಗೆ ಅದ ನೋಡು. ಅವನು ಹೋಗಿ ಆರಿಸಿ ಹೋಗ್ರಿ. ಅವರು ಬರೋತ್ತಿಗೆ ಸ್ವಲ್ಪ ಎಲ್ಲ ಆರಿಸಿಟ್ಕೊಳ್ಳೋಣ. ಅವ್ರ ಮುಂದೆ ಮತ್ತೆ ಹಂಗೆ ಸ್ವಲ್ಪ ಆಸಂಗೆ ಮಾಡೋಣಂತೆ. ಈಗೆಲ್ಲ ಬಂದು ಒಮ್ಮಟ್ಟಿಗೆ ಬಂದ್ರೆ ಅವ್ರವ್ರ ಭಾಳ ಆರಿಸ್ಕೊಂಡ್ಬಿಡ್ತಾರ. ನಾವೇ ಒಂದು ಫಸ್ಟ್ ಆರಿಸ್ಕೊಂಡು ಇಟ್ಕೊಳ್ಳೋಣ. ಆ ಕಡೆ ಈ ಕಡೆ ಬಿದ್ದಿರೋನು. ಇವ್ವ ಸಾಕಾದ ಎಷ್ಟು ಕಟ್ಟಿಗೆ ಆರ್ಸಕ್ಕೆ ನಮಗಂತ ಸಾಕು. ಲಕ್ಷ್ಮಿ ನಿನಗಿನ್ನು ಸ್ವಲ್ಪ ಬೇಕಾದ್ರೆ ನೀನು ಆರಿಸಿ ಹೋಗ, ನಾನು ಸ್ವಲ್ಪ ಕುಂದಿರ್ತೇನೆ ಇಲ್ಲೇ. ಇಲ್ಲಕ್ಕ ನನಗೂ ಸಾಕಿಷ್ಟ. ಇವ್ರ ದಿನ ಆರ್ಸೋದು ಮುಗಿತೇ ಇಲ್ಲ.
ಏ ಸೀತಕ್ಕ, ಗೌರಕ್ಕ, ಮುಗಿತಾ ಇಲ್ಲವಾ ನಿಮ್ದು ಅರ್ಸೋದು? ನಮ್ದಂತ್ರ ಆತ್ ನೋಡ್ರಿ. ಹಾಂ, ಬಂದಲ್ಲೇ ಅರ್ಸಕತ್ತೇವೆ ನಾವು. ಆತ್ ನೋಡಿ, ಕಟ್ಟಿದ್ರೆ ಮುಗೀತು ನೋಡು. ಗೌರಕ್ಕ, ಸಾಕೇನ ನಿನಗೆ? ಮತ್ತು ಬಂದ್ರತ್ ಬಾರವ, ಈಗ ನಮಗೆ ಮತ್ತೆ ಹೊತ್ಕೊಂಡು ಹೋಗೋಕೆ ಆಗ್ಬೇಕಲ್ಲ. ಹ್ಞೂ ನವ್ವ, ಸಾಕು. ಎಲ್ಲಿ ಮತ್ತೆ ಗಂಡು ಮಕ್ಕಳಾದ್ರೆ ಸ್ವಲ್ಪ ಭಾಳ ಇದ್ರು ಹೊತ್ಕೊಂಡು ಹೋಗಾರ, ನಮ್ಮ ಕೈಲೆಲ್ಲಕತ್ತಿ ಭಾಳ ಆರಿಸಿದ್ರು ಹೊತ್ಕೊಂಡು ಹೋಗೋದು. ಸಾಕು ಬಾಯಿ ಇಷ್ಟ, ಮತ್ತೆ ಬಂದ್ರಾತ್. ಕುತ್ಕ ಬಾರ ಸೀತಕ್ಕ, ಹೋಗೋಣಂತೆ. ಚಲೋ ಅದ ನೋಡಲ್ಲ ಕಟ್ಟಿಗೆ. ನಾನೆಲ್ಲಿ ಮೊನ್ನೆ ಅನಿಕಲ್ ಬಿತ್ತಲ್ಲೇವ, ಎಲ್ಲಿ ಹಸಿ ಅಂತ ಮಾಡಿದ್ದೆ. ಯಾಕ ಈ ಕಡೆ ಅಷ್ಟಿದೆ ಹಂಗೆಲ್ಲ ಅನಿಸುತ್ತೆ. ಏನು ಮಳೆ ಬಂದರೆ ಏನು ಬಿಡು, ಬಿಸಿಲು ನೋಡಿದ್ರೆ ಯಾವ ಮಟ್ಟಿಗೆ ಐತಿ. ನಿನ್ನ ಮಳೆ ಬಂದ್ರೆ ಇವತ್ತೆಲ್ಲ ಒಣಗಿರ್ತಾವೆ. ಚೆನ್ನಾಗಾತ್ ಬಿಡತ್ತ. ಗಿರ್ಜಿ, ಈ ದಾರಿ ಎಲ್ಲಿಂದ ನೋಡ್ಕೊಂಡಿದ್ದೇಲೆ ದೌಡ ಬಂದ್ವಿ, ಅವ್ರನ್ನ ಬರಲೇ ನೋಡ್ಲಿ ಇಬ್ರು. ಬರ್ತಾರೆ ಅನಿಸ್ತದೆ ನೋಡಿ, ಈಗ ಬರ್ಬೋದು ನೋಡು. ನನ್ನ ಕಕ್ಕಮ್ಮನ ಚೆನ್ನಾಗಾತ, ಇದ್ದ ದಾರಿಯಿಂದ ಬಂದ್ವಿ. ಅವ್ರ ಜೊತೆಗೆ ಹೋಗ್ಬೇಕು, ಹಂಗಪ್ರಕ ಅಂದ್ರೆ ನಮ್ಗೆ ಮುಂಚೆ ಬಂದೈತೆ ಇಷ್ಟೆಲ್ಲ ಕಟ್ಟಿಗೆ ಆರ್ಸ್ಕೊಂಡು ಇರ್ತಿದ್ರು ನೋಡಿ. ಮತ್ತೆ ನಾವು ಸುಮ್ಮನೆ ಅತ್ತಗೊಂಡು ಅಲ್ಲೊಂದು ಇಲ್ಲೊಂದು ಹುಡ್ಕೊಂತ ಕೊಂದಿರ್ಬೇಕಾಗಿತ್ತು. ನೀ ಬಂದ್ರೆ ನೋಡಲ್ಲಿ ಪ್ರೇಮಿ, ಇವರಿಂದ ನಮಗಿಂತ ಮುಂಚೆ ಬಂದು ನಮ್ಮ ಹಿಂದೆಲ್ಲ ಬಂದಿದ್ದೇವ್ರು. ಅಕ್ಕಿ ಗಿರ್ಜಿ ಕೂಗ್ದಂಗೆ ತಂದು ಮತ್ತೆ ನಾವು ದೊಡ್ಡ ಬಂದೇವಿ. ಬಂದು ಕಟ್ಟಿಗೆ ಆರಿಸಿರ್ತಾರೆ ನಮ್ಗಿಂತ ಮುಂಚೆ ಅಂದು. ಇವ್ರು ನೋಡಿದ್ರೆ ನಮ್ಗಿಂತ ಮುಂಚೆ ಬಂದು ಕಟ್ಟಿಗೆಲ್ಲ ಆರಿಸಿ ಕೂತ್ಕೊಂಡ್ರಲ್ಲ, ಕಟ್ಟಿಗೆ ಕಟ್ಟ್ಯಾರ. ಹೌದು ನೋಡ, ಎಲ್ಲಸಿಂದ ಬಂದಾರ. ನಾನು ನಮ್ಮ ಮುಂದಂತ ನಮ್ಮ ದಾಟಂತ್ರ ಬಂದಿಲ್ಲ. ಸೀತಕ್ಕ, ಎಷ್ಟು ದೊಡ್ಡ ಬಂದರೆ ಅಲ್ಲ, ಇದು ಎಷ್ಟು ದೊಡ್ಡ ಬಂದ್ರೆ ಅಂತೇಳಿ ಯಾವಾಗ ಬಂದರೆ? ನಾವು ಬಳಗ್ತಾತವ ಬಂದು ಇಲ್ಲಿಗೆ ಬರ್ಬೇಕಂತ ಬಂದೇವಿ. ನೀವು ಯಾವ ಕಡೆಯಿಂದ ಬಂದ್ರಿ? ನಮಗೆಲ್ಲೂ ಕಾಣಿಸ್ಲೇ ಇಲ್ಲ. ಅಯ್ಯ ಪ್ರೇಮಿ, ಎದಕ್ಕೆ ನಾಟಕ ಮಾಡ್ತೀವಿ? ಸುಮ್ಮ ಕೂತ್ಕ. ನಾನು ಕೂಗೇನಿ ಪ್ರೇಮಕ್ಕ ಜಯಕ್ಕ ಅದೊಂದು ಕೂಗಿದ್ರು ಹಿಂತಿರುಗಿ ಒಂದ್ಸರಿ ನೋಡ್ದಂಗೆ ಮಾಡಿ, ಮತ್ತೆ ನೋಡಿರಲಿಲ್ಲ, ನಂಗೆ ಕೇಳಿಸುತ್ತಿಲ್ಲ. ನಂಗೆ ಸುಮ್ಮನೆ ಬಂದೆ. ನಮ್ಗಿನ ಮುಂಚೆ ಬಂದು ಕಟ್ಟಿಗೆ ಆಡಿಸಿದ್ರ ಅಂತಂದು. ಈಗ ಮತ್ತೆ ಯಾವ ಕಡೆಯಿಂದ ಬಂದ್ರಿ ಏನಂತ ಕೇಳಾಕತ್ತೀರ? ಏನಂಗ ನಾವು ಬಂದದ್ದು ಗೊತ್ತಾ ಇಲ್ಲ ನಂಗೆ, ನೋಡೇ ಇಲ್ಲ ನಂಗೆ. ಇಲ್ಲವ, ಗೊತ್ತಿದ್ರೆ ನಾವ್ಯಾಕೆ ಬಿಟ್ಟು ಬರ್ತಿದ್ವಿ? ನಿಮ್ಮ ಜೊತೆಗೆ ಹಂಗೆ ಮಾತಾಡ್ಕೊಂಡು ಹೋತ್ರ ತಂದು ನಿಮ್ಮ ಜೊತೆಗೆ ಬರ್ತಿದ್ವಲ್ಲ, ನಾವ್ಯಾಕೆ ಹಂಗೆ ಬರ್ಬೇಕವ? ಇಲ್ಲವ, ನಮಗೆ ಕೇಳಿಸಿಲ್ ಬಿಡು. ಏನು ಗಿರ್ಜಿ, ಎಲ್ಲ ಕಟ್ಟಿಗೆ ಎಲ್ಲ ಎಷ್ಟೊಂದು ಆರಿಸ್ಬಿಟ್ಟಿರಿ, ಎಷ್ಟು ಚೆನ್ನಾಗೋದಿಲ್ಲ, ಎಲ್ಲ ನೋಡ್ಕೊಂಬಂದ್ರಿ. ಹಂಗ ಇಲ್ಲಿ ಬಂದು ನಿಂತ್ರೆ ಮೇಲೆ ದೇವ್ರಿದ್ದ, ಹಂಗ ರೆಡಿ ಮಾಡಿ ಕಟ್ಟಿಗೆ ಎಲ್ಲ ಗಂಟು ಕಟ್ಟಿ ಮೇಲಿಂದ ಉದುರಿಸಿದ, ಹಂಗ ಕ್ಯಾಚ್ ಇಟ್ಕೊಂಡು ಈಗ ಕೂತ್ಕೊಂಡೆ ನೋಡು. ಅಯ್ಯ ಕೇಳಿ ತಗೊಳ್ಳಿ, ಅದಕ್ಕೆ ಯಾಕೆ ಹಂಗೆ ಮಾಡ್ತೀನಿ ನೀನು? ಮತ್ತೆ ಇನ್ನೇನಲ್ಲ, ಇಷ್ಟ ಮಟ್ಟ ಆರ್ಸಾರು ಸಾಕಾಗಿ ಈಗೇನು ಕೂತ್ಕೊಂಡವಿ. ಎಷ್ಟು ಚೆನ್ನಾಗದವು, ಎಲ್ಲಿಂದ ಬಂದು ಅಂತಂದು ಕೇಳ್ತೀಯಲ್ಲ. ಎಲ್ಲಿಂದ ಬಂದು ಅಂದ್ರೆ ಮತ್ತಿಲ್ಲ ಬಿದ್ರವ, ಆರ್ಸ್ಕೊಂಡು ಕೂಡಿ ಇಟ್ಕೊಂಡವ. ಚೆನ್ನಾಗಿ ಬಿಡವ, ನಾವೇನೋ ಹೋಗಿ ಈಗ ಆರಿಸ್ಬೇಕು. ಬಾರ ಪ್ರೇಮಕ್ಕ, ಹೋಗೋಣ. ನಾನು ಈ ಜೈ ಜೊತೆ ಬಂದು ತಪ್ಪು ಮಾಡಿದೆ. ಅದಕ್ಕೆ ಸೀತಕ್ಕ ಗಿರ್ಜಕ್ಕ ಬರ್ತಾರ ಅಂತ ಗೊತ್ತಾಗಿತ್ತಲ್ಲ, ಅವ್ರ ಜೊತೆಗೆ ಬಂದಿದ್ರೆ ನೋಡಿ ಇಷ್ಟಕ್ಕೊಂದು ಕಟ್ಟಿಗೆ ಮುಂಚೆನ ಆರಿಸಿ ಕುತ್ಕೋಬೋದಾಗಿತ್ತು ಇಷ್ಟೊತ್ತಿಗೆ. ಈ ಜೈ ಮಾತು ಕೇಳ್ಕಂತ ನಾನು ಸುಮ್ಮನೆ ಲೇಟ್ ಆಯ್ತು ನೋಡಿ. ಬಟ್ ಮುಂದಿನ ಸರಿ ಬಂದಾಗ ಇವ್ರ ಜೊತೆಗೆ ಬರ್ತಂತಡಿ, ಗಿರ್ಜಿ ಕಡೆ ಹೋಗಿ ಮಾತಾಡ್ದಂಗೆ ಮಾಡಿ ಯಾವಾಗ ಬರ್ತಾರೆ ಅಂತ ಗೊತ್ತಾಗತ್ತಲ್ಲ, ಅವ್ರ ಜೊತೆಗೆ ಬಂದ್ಬಿಡ್ತೇನೆ. ಹೌದು ಲಕ್ಷ್ಮಿ, ಕೇಳ್ಬೇಕು ಅನ್ಕೊಂಡೆ, ನೆನಪಾಗಲಿಲ್ಲ. ಇದು ನಿನ್ನ ಗಂಡಿಗೆಲ್ಲ ಕೆಲಸ ಸಿಕ್ತಂದಲ್ಲ, ಎಲ್ಲಿ ಇದಾವ್ರಾಗ? ಏನು ನಮ್ಮೂರಾಗ? ಹೂನಕ್ಕ, ಅದು ಮೇನ್ ರೋಡ್ ಹತ್ರ ಒಂದು ಯಾವುದೋ ಕಿರಾಣಿ ಅಂಗಡಿ ಆಗೈತೆ ಅಂತ ನೋಡ್ರಿ, ಅಲ್ಲಿ ಕೆಲಸ ಮಾಡ್ತಿದ್ರೆ ಅಂತಂದು ಹುಡುಗಿದ್ದಂತೆ. ಅವನ್ನೆಲ್ಲ ಬಿಟ್ಟು ಹೋದಂತಪ್ಪ. ಅದಕ್ಕೆ ಮತ್ತು ಇವರೇನೋ ಹೋಗಿ ಕೇಳಿದ್ರಂತೆ, ಅದಕ್ಕೆ ಅಂಗಡಿಗೆ ಏನೋ ತರಕ್ಕೆ ಹೋಗಿದ್ರಂತೆ, ಭಾಳ ರಶ್ ಇತ್ತಂತೆ. ಅದಕ್ಕೆ ಕೆಲಸದನೂ ಬಂದಿದ್ದಪ್ಪ, ಅವ್ನು ಬಂದ ಎಲ್ಲ ಕೈ ಕೊಟ್ಟು ಹೋಗ್ಬಿಟ್ಟನ, ಈಗ ಯಾರು ಸಿಗಕತ್ತೀರಿ ಕೆಲ್ಸಕ್ಕೆ ಅಂತಂದು ಅಂದ್ರಂತೆ. ಅದಕ್ಕೆ ಇವರು ಏನಾಗಲ್ಲ ಅಣ್ಣ, ನಾನು ಹಿಂಗೆ ನಿಮ್ಗೇನು ಇದು ಇಲ್ಲಂದ್ರೆ ನಾನಾ ಬರ್ತೇನೆ, ಇದ ಊರು ನಂದೊಂದು ಹಿಂಗೆಲ್ಲ ಹೇಳಿದ್ರಂತೆ. ಹೌದೇನಪ್ಪ, ಸರಿ ತಗಪ್ಪ ಅಂದ್ರಂತೆ. ಈಗ ಒಂದು 2 ದಿನ ಆಯ್ತು ನೋಡಕ್ಕೆ ಹೋಗಕತ್ತಿ. ನೀನು ಹೇಳೋದು ಕೇಳಿದ್ರ ಒಂದಕ್ಕೊಂದು ಭಾಳ ಲಿಂಕ್ ಅನಿಸ್ತೈತಲ್ಲ. ಏನಲ್ಲ ಗಿರ್ಜಿ, ಏನು ಲಿಂಕ್ ಅನಿಸ್ತೈತಿ ನಿನಗೆ? ಅಯ್ಯ, ನಮ್ಮ ಕಲಾವತಿಯರ್ದು ಕಿರಾಣಿ ಅಂಗಡಿಲೇನ, ಅದು ಮೇನ್ ರೋಡ್ಗೆ ಇರೋದು. ಆಕಿನ ಯಾವಾಗ ಒಂದ್ಸರಿ ಮಾತನಾಗೆ ಯಾವಾಗ ಅಂದದಿಲ್ಲ, ಯಾವುದೋ ಒಂದು ಹುಡುಗ ಬರ್ತತ್ತು ಕೆಲ್ಸಕ್ಕೆ, ಅವ್ನು ಬರಂಗಿಲ್ಲ ಅಂತೀಗ. ಈಗ ನಮ್ಮ ಮನೆ ಅಷ್ಟು ಹೋಗ್ಬೇಕು, ಕರೆಕ್ಟಾಗಿ ಮನೆಗೆ ಊಟಕ್ಕೂ ಬರಂಗಿಲ್ಲ ಅಂತಂದು ಯಾವಾಗ ಅಂದಿಲ್ಲ ನಿದ್ರಿಗೆ. ಕಲಾವತಿಯರ್ದೇನಕ್ಕ ಅದು ಕಿರಾಣಿ ಅಂಗಡಿ? ಏನಕ್ಕ ಅವರು ನನ್ನ ಅಂಗಡಿ ಹೆಸರು ಏನೋ ಕೇಳಿಲ್ಲ. ಅವರು ಓನರ್ ಹೆಸರು ಏನೋ ಅಂದಂಗಿತ್ತು ನಮ್ಮ ಮನೆಯವರು. ಕಲಾವತಿಯರ ಅಕ್ಕರ ಮನೆಯವ್ರ ಹೆಸರು ಏನಕ್ಕ? ಸಿದ್ದೇಶ್ ಅಂತ ಅವ್ರ ಹೆಸರು. ನಾವೆಲ್ಲ ಸಿದ್ದಣ್ಣ ಅಂತ ಕರೆಯೋದು ನೋಡು ಅವ್ರು. ಓ ಹೌದಕ್ಕ, ಹಂಗಾದ್ರೆ ಕಲಾವತಿ ಅಕ್ಕರ್ದ ಅದು ಕಿರಾಣಿ ಅಂಗಡಿ. ಇವರು ಒಂದ್ಸರಿ ಅಂದಿದ್ರು, ಸಿದ್ದಣ್ಣವ್ರು ಭಾಳ ಚೆನ್ನಾಗದಾರ ಪಾಪ, ನಾನು ಊಟಕ್ಕೆ ತಗೊಂಡೋಗಿಲ್ಲ ಅಂದು ಮಧ್ಯಾಹ್ನ ಅಲ್ಲೇ ಪಲಾವ್ ಏನೋ ತರಿಸ್ಕೊಟ್ಟಿದ್ರು, ಭಾಳ ಒಳ್ಳೆಯರದಾರ, ಹೋಗಿ 2 ದಿನಕ್ಕೆ ಭಾಳ ಚೆನ್ನಾಗಿ ಇದು ಮಾಡ್ತಾರಂತ ಅಂದಿದ್ರಕ್ಕ. ಚೆನ್ನಾಗಾತ್ ಬಿಡಕ್ಕೆ. ಹಂಗಾದ್ರೆ ನಾನು ಗೊತ್ತಿಲ್ಲದ ಅಂಗಡಿ ಏನು ಅನ್ಕೊಂಡಿದ್ದೆ, ಅಂದ್ರೆ ನಮ್ಮ ಕಲಾವತಿ ಅಕ್ಕರ್ದ ಅಂಗಡಿ ಒಂಥರ ಚೆನ್ನಾಗಾತ್ ನೋಡಕ್ಕೆ. ನಾವೇನೋ ಪರಿಚಯ ಆಗಿರೋದು ಮನೆ ಪರಿಚಯ ಆದ್ವಿ. ಈಗ ಅವ್ರ ಗಂಡ ನಮ್ಮ ಗಂಡನು ಈಗ ಒಂದೇ ಅಂಗಡಿಗೆ ಸಿಕ್ಕಂಗಾತು. ಹೂನವ, ಒಳ್ಳೆಯವ್ರಿಗೆ ಯಾವತ್ತಿದ್ದು ಒಳ್ಳೇದು ಆಕತಿ. ಕಾಯ್ಬೇಕು ಅಷ್ಟ, ಕಾಯ ತಾಳ್ಮೆ ಇರ್ಬೇಕು ಅಷ್ಟ ನೋಡಿ ನಮಗೆ. ಆದ್ರೂ ಗಿರ್ಜಿ ಭಾರಿ ತಲೆ ಬಿಡಲ್ಲ ನಿಂದು, ಏನೇನಾರ ಎಲ್ಲೆಲ್ಲಿಂದ ನೆನ್ಪಿಟ್ಕೊಂಡಿರ್ತೀವಿ ಬಿಡಲ್ಲಿ. ಕರೆಕ್ಟಾಗಿ ಅದಕ್ಕೂ ಹೆಂಗೆ ಮಾತಾಡಿ ನೋಡಿ, ಇಲ್ಲಾಂದ್ರೆ ನಮಗೆ ಗೊತ್ತಾಕೋದು ನೋಡು. ಈಕಿ ಗಂಡನ ಅವರು ಅಣ್ಣರ ಅಂಗಡಿಗೆ ಹೋಗ್ತಾರಂತಂದು. ಮತ್ತೆ ಗಿರ್ಜಾ ಅಂದ್ರೆ ಏನು ಸುಮ್ಮನೆ ಅನ್ಕೊಂಡಿಯ? ಸರಿ ಬಾರವ, ಟೈಮ್ ಆಯ್ತು, ಹೋಗೋಣಂತ ಮನೆಗೆ. ಲಕ್ಷ್ಮಿ, ನೋಡ್ಕೊಂಡು ಹೋಗುವ, ಕಟ್ಟಿಗೆ ಸ್ವಲ್ಪ ಜಾಸ್ತಿ ಇದ್ದಂಗೆ ಅದಾವು, ಕೆಳಗೆ ಮತ್ತೆ ತೆಗ್ಗು ಬಿರ್ತೈತಿ, ನೋಡ್ಕೊಂಡು ಹೋಗು. ಹೂನಕ್ಕ.
ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.